ದೇಗುಲ ಅಂತಾನೆ ಕರೆಯುವಂತಹ ಸಂಸತ್ ಭವನದಲ್ಲಿ ನಿನ್ನೆ ಆದಂತಹ ಘಟನೆ ಭಾರಿ ಭದ್ರತಾ ಲೋಪವನ್ನ ಎತ್ತಿ ತೋರಿಸ್ತಾ ಇದೆ. ಈ ಬೆನ್ನಲ್ಲೇ ಒಂದು ಬಿಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ, ನೋಡ್ತಾ ಹೋಗೋಣ. ಲೋಕಸಭೆ ಕಲಾಪದ ವೇಳೆ ಭದ್ರತಾ ಲೋಪಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯೇ ಸ್ಮೋಕ್ ದಾಳಿ ನಡೆಸುವಂತಹ ಹಿಂದಿನ ಉದ್ದೇಶ ಆದ್ರೂ ಏನಾಗಿತ್ತು? ಉಗ್ರರ ದಾಳಿಯ ಕಹಿ ನೆನಪನ್ನ ನೆನಪಿಸೋದಾಗಿತ್ತ ಅಥವಾ ಕಾಕತಾಳೀಯವಾಗಿ ನಿನ್ನೆಯ ದಿನ ಇದಾಗಿತ್ತ? ಈ ಪ್ರಶ್ನೆಗೆ ಅಂತೂ ಸಹಜವಾಗಿ ಒಂದಷ್ಟು ಜನ ಹೇಳೋದು 2001ರ ಘಟನೆಯನ್ನೇ ನೆನಪಿಸೋದಕ್ಕೆ ಅಂತ ಮಾಡಿದ್ರು ಈ ಘಟನೆಯನ್ನ ಅಂತ ಹೇಳಿ. ಇನ್ನು ಕೆಲವರು ಕಾಕತಾಳಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಪೊಲೀಸರ ತನಿಖೆ ವೇಳೆ ಈ ಆಯಾಮಕ್ಕೆ ಸಂಬಂಧಪಟ್ಟಂತೆ ಕನ್ಕ್ಲೂಷನ್ ಯಾವ ರೀತಿ ಇದೆ ಆ ಬಗ್ಗೆ ಕೂಡ ಡೀಟೇಲ್ಸ್ ಅನ್ನ ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ನಾವು ಅನಾವರಣ ಮಾಡ್ತಾ ಹೋಗ್ತೀವಿ. ಇಡೀ ಭದ್ರತಾ ವ್ಯವಸ್ಥೆಯನ್ನೇ ಅಣಕಿಸೋ ರೀತಿ ಇತ್ತು ನಿನ್ನೆ ಆಗುಂತಕರು ಪ್ರದರ್ಶಿಸಿದಂತಹ ಬಂಡಧೈರ್ಯ. ಲೋಕಸಭೆ ಕಲಾಪದ ವೇಳೆ ಭದ್ರತಾ ಲೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೋಮವಾರವೇ ಈ ದುರ್ಘಟನೆ ನಡೀಬೇಕಾಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಸೋಮವಾರ ಪಾಸ್ ಕೊಡುವಂತೆ ಮನೋರಂಜನ್ ಒತ್ತಾಯಿಸಿದ್ದ ಅನ್ನೋ ಇನ್ಫಾರ್ಮೇಶನ್ ಕೂಡ ಇದೆ. ಸಾಗರ್ ಶರ್ಮಾಗೂ ಸೇರಿ ಇಬ್ಬರಿಗೆ ಸೋಮವಾರ ಪಾಸ್ ಕೊಡೋದಕ್ಕೆ ಮನವಿಯನ್ನ ಈತ ಮಾಡಿದ್ದ. ಸಂಸದ ಪ್ರತಾಪ್ ಸಿಂಹ ಆಪ್ತ ಸಹಾಯಕರಿಗೆ ಪದೇ ಪದೇ ದುಂಬಾಲು ಬೀಳೋ ಕೆಲಸವನ್ನ ಈ ಪ್ರಕರಣದ ಆರೋಪಿ ನಂಬರ್ 2A2 ಮನೋರಂಜನ್ ಮಾಡಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಸೋಮವಾರ ಹಾಗೂ ಮಂಗಳವಾರ ಲೋಕಸಭೆಯ ಪಾಸ್ ಸಿಕ್ಕಿರಲಿಲ್ಲ. ಬುಧವಾರಕ್ಕೆ ಪಾಸು ಖಚಿತ ಆಗಿದ್ರ ಬಗ್ಗೆ ಮನೋರಂಜನ್ಗೆ ಮಾಹಿತಿ ಇತ್ತು. ಪ್ರತಾಪ್ ಸಿಂಹ ಕಚೇರಿಯಿಂದ ಪಾಸ್ ಕೊಂಡೊಯ್ಯೋದಕ್ಕೆ ಈತನಿಗೆ ಕರೆ ಕೂಡ ಹೋಗಿರುತ್ತೆ. ಅಂತೆಯೇ ಮೊನ್ನೆ ದೆಹಲಿಯಲ್ಲಿ ಪಾಸ್ ಅನ್ನ ಈ ಮನೋರಂಜನ್ ಸಂಗ್ರಹ ಮಾಡಿಟ್ಟಿರ್ತಾನೆ. ನಿನ್ನೆ ಲೋಕಸಭೆಯಲ್ಲಿ ಪ್ಲಾನ್ ಅನ್ನ ಕಾರ್ಯರೂಪಕ್ಕೆ ತರೋದಕ್ಕೆ ಯೋಚಿಸಿ ಎಕ್ಸಿಕ್ಯೂಷನ್ ಕೂಡ ಆಗುತ್ತೆ ಕಾಕತಾಳೀಯ ಎಂಬಂತೆ ಸಂಸತ್ ದಾಳಿಯ ದಿನವೇ ಈ ದುರ್ಘಟನೆ ಸಂಭವಿಸಿದೆ. ಬುಧವಾರಕ್ಕೆ ಪಾಸ್ ಖಚಿತ ಆಗಿರೋ ಬಗ್ಗೆ ಮನೋರಂಜನ್ಗೆ ಮಾಹಿತಿ ಸಿಗುತ್ತೆ. ಸೊ ಅದೇ ರೀತಿ ಪಾಸ್ ಸಿಕ್ಕಿದ ತಕ್ಷಣ ತನ್ನ ತಲೆಯಲ್ಲಿದ್ದಂತಹ ದುಷ್ಕೃತ್ಯವನ್ನ ಎಸಗೋದಕ್ಕೆ ಅಂತ ಹೇಳಿ ಪ್ಲಾನ್ ಅನ್ನ ಮಾಡ್ಕೊಳ್ತಾರೆ. ಬಟ್ ಕಾಕತಾಳೀಯ ಎಂಬಂತೆ ಸಂಸತ್ ದಾಳಿಯ ದಿನವೇ 9 ಜನ ದೇಶಕ್ಕೋಸ್ಕರ ಹುತಾತ್ಮರಾದ್ರು. ಆಮೇಲೆ ಈ ಭಯೋತ್ಪಾದಕರ ಕೃತ್ಯವನ್ನ ಯಾವತ್ತೂ ಮರೆಯಲ್ವಲ್ಲ, ಅದೇ ದಿನ ಮತ್ತೆ ವಾಪಸ್ ಆಗಿದೆ. ಅದೇ ದಿನ ಇಲ್ಲಿ ಸ್ಮೋಕ್ ಗ್ಯಾಸ್ ಪ್ರಯೋಗವನ್ನ ಮಾಡಲಾಗಿದೆ, ಸ್ಮೋಕ್ ಗ್ಯಾಸ್ ಬಾಂಬ್ ಅನ್ನ. ಪಬ್ಲಿಕ್ ಟಿವಿಗೆ ಈ ವಿಚಾರವಾಗಿ ಇದು ಕೋಇನ್ಸಿಡೆಂಟಲ್ ಆಗಿರಬಹುದು ಅನ್ನೋದು ಈಗ ಸಿಗ್ತಾ ಇರುವಂತಹ ಇಲ್ಲಿ ತನಕದ ಕನ್ಕ್ಲೂಷನ್. ಬಟ್ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಿದಾಗ ಇದರ ಸತ್ಯಾಸತ್ಯತೆ ಏನು ಅಂತ ಗೊತ್ತಾಗುತ್ತೆ. ಎಲ್ರಿಗೂ ಇರುವಂತಹ ಪ್ರಶ್ನೆ, ಎರಡೂ ಡೀಟೇಲ್ಸ್ ಅನ್ನ ನೋಡಿದಾಗ ಪದೇ ಪದೇ ಪಾಸ್ಗೋಸ್ಕರ ಒಬ್ಬ ವ್ಯಕ್ತಿ ದುಂಬಾಲ್ ಬೀಳ್ತಾ ಇದ್ದಾನೆ, ಅಲ್ಲೇ ಠಿಕಾಣಿ ಹೂಡಿದ್ದಾನೆ, ಇದ್ರ ಬಗ್ಗೆ ಅನುಮಾನನೇ ಬರಲಿಲ್ವಾ MP ಕಚೇರಿಗೆ ಅನ್ನೋದು ಕೂಡ ಪ್ರಶ್ನೆ ಆಗ್ತಾ ಇದೆ. ಒಂದ್ಸಲ 2 ಸಲ ಇಂಥ ವಿಚಾರಗಳಿಗೆ ಫಾಲೋ ಅಪ್ ಅನ್ನು ಮಾಡ್ತಾರೆ ಸರಿ, ಬಟ್ ಈತ ನಿರಂತರವಾಗಿ ಫಾಲೋ ಅಪ್ ನಲ್ಲಿದ್ದ, ಪದೇ ಪದೇ ದುಂಬಾಲ್ ಬೀಳ್ತಾ ಇದ್ದ, ಬೇಕೇ ಬೇಕು ಅಂತ ಕೇಳ್ತಾ ಇದ್ದ, ಈ ಹಿಂದೆ ಕೂಡ ಪಾಸ್ ಪಡ್ಕೊಂಡಿದ್ದ, ಮತ್ತೂ ವೀಕ್ಷಣೆಗೆ ಬರ್ತಾನೆ ಅಂತ ಅಂದಾಗ ಒಂದ್ ಸ್ವಲ್ಪ ಆದ್ರೂ ಅನುಮಾನ ಬರಬೇಕಾಗಿತ್ತು MP ಪ್ರತಾಪ್ ಸಿಂಹ ಅವರ ಕಚೇರಿಯ ಸಿಬ್ಬಂದಿಗಳಿಗೆ ಅನ್ನುವಂತಹ ಮಾತು ಸಹಜವಾಗಿ ಕೇಳಿ ಬರುತ್ತೆ. ಬಟ್ ನೋಡ್ಬೇಕು ಅದೇನೇನಾಗಿದೆ, ಯಾವ್ಯಾವ ರೀತಿ ಪುಸ್ಲಾಯಿಸ್ತಾ ಇದ್ದ ಈತ, ಯಾವ್ಯಾವ ರೀತಿ ಬಣ್ಣ ಬಣ್ಣದ ಮಾತುಗಳಿಂದ ಮರಳು ಮಾಡೋ ಪ್ರಯತ್ನವನ್ನ ಮಾಡ್ತಾ ಇದ್ದ ಮನೋರಂಜನ್ ಅನ್ನೋದನ್ನ ತಿಳ್ಕೊಳ್ಬೇಕಾಗಿದೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಬೀರ್, ಡಿಸೆಂಬರ್ ಘಟನೆ ಆಕ್ಸಿಡೆಂಟಲ್ಲೋ ಅಥವಾ ಬೇಕು ಅಂತ ಇಂಟೆನ್ಷನಲಿ ಮಾಡಿದ್ದ ಅನ್ನೋ ಪ್ರಶ್ನೆ ಇತ್ತು. ಈಗ ಈ ತನಿಖೆ ನಡೀತಾ ಇರೋದು ಸಾಕ್ತಾ ಇರೋದು ನೋಡ್ತಾರೆ, ಇದು ಆಕ್ಸಿಡೆಂಟಲ್ ಆಗಿರಬಹುದು ಅನ್ನೋ ಮಾಹಿತಿ ಇದೆ. ಇನ್ನೊಂದು ಕಡೆಗೆ ಎರಡನೇ ಪ್ರಶ್ನೆ ಬರೋದು, ಪದೇ ಪದೇ ದುಂಬಾಲು ಬೀಳ್ತಾ ಇದ್ದ ಪ್ರತಾಪ್ ಸಿಂಹ ಕಚೇರಿಗೆ, ಆದ್ರೂ ಯಾರಿಗೂ ಅನುಮಾನ ಬರ್ಲಿಲ್ವಾ? ಇಷ್ಟೊಂದ್ಸಲ ಕೇಳ್ಕೊಳ್ತಾ ಇದ್ದಾನೆ, ಇಷ್ಟೊಂದ್ಸಲ ಬಂದು ಪಾಸ್ಗೋಸ್ಕರ ಕೇಳ್ತಾ ಇದ್ದಾನೆ ಅಂದಾಗ ಯಾರಿಗೂ ಡೌಟ್ ಬರ್ಲಿಲ್ವಾ? ಮಮತಾ ನೋಡಿ, ನಿನ್ನೆ ಪಾರ್ಲಿಮೆಂಟ್ ಮೇಲೆ ದಾಳಿಯಾಗಿ 22 ವರ್ಷ ಪೂರ್ಣ ಆಗಿ 23 ವರ್ಷ ತುಂಬುತ್ತೆ. ನಿನ್ನೆ ಈ ಘಟನೆ ನಡೆದಿರುವಂತದ್ದು ಉದ್ದೇಶಪೂರ್ವಕವಾಗುವ ಅಥವಾ ಕಾಕತಾಳೀಯ ಅನ್ನುವಂತಹ ಒಂದು ಪ್ರಶ್ನೆ ಹುಟ್ಕೊಂಡಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕಲೆ ಹಾಕಿದಂತ ಸಂದರ್ಭದಲ್ಲಿ ಇದೊಂದು ಕಾಕತಾಳೀಯ ಘಟನೆ ಅನ್ನುವಂಥದ್ದು ಈಗ ಬೆಳಕಿಗೆ ಬರ್ತಾ ಇರುವಂತದ್ದು. ಯಾಕೆಂದ್ರೆ ಈ ಒಂದು ಘಟನೆ ಸೋಮವಾರವೇ ನಡಿಬೇಕಿತ್ತು ಅನ್ನುವಂತ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತದ್ದು. ಯಾಕೆ ಅಂದ್ರೆ ಮನೋರಂಜನ್ ಡಿ ಏನಿದ್ದಾನೆ ಆರೋಪಿ,
ಅವರು ಸೋಮವಾರಕ್ಕೆ ಪಾಸ್ ಅನ್ನ ಕೇಳಿದ್ರು ಸಂಸತ್ ಪ್ರವೇಶ ಮಾಡಲಿಕ್ಕೆ ಸಾಗರ್ ಜೊತೆಗೆ ಅನ್ನುವಂತ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತದ್ದು. ಅವರು ಸೋಮವಾರ ದಿನ ಪಾಸ್ ಕೇಳಿದ್ರು, ಆದ್ರೆ ಕಾರಣಾಂತರಗಳಿಂದ ಸೋಮವಾರ ಮತ್ತೆ ಮಂಗಳವಾರ 2 ದಿನವೂ ಕೂಡ ಪಾಸ್ ಲಭ್ಯ ಆಗಿರಲಿಲ್ಲ. ಆದ್ರೆ ಬುಧವಾರಕ್ಕೆ ಅವರ ಪಾಸ್ ಅಪ್ರೂವಲ್ ಆಗಿರುತ್ತೆ. ಬುಧವಾರಕ್ಕೆ ಬಂದು ಪಾಸ್ ಅನ್ನು ತೆಗೆದುಕೊಂಡು ಹೋಗಿ ಅನ್ನುವಂತ ನಿಟ್ಟಿನಲ್ಲಿ ಪ್ರತಾಪ್ ಸಿಂಹ ಕಚೇರಿಯಿಂದ ಸೂಚನೆಯನ್ನು ಕೂಡ ಮನೋರಂಜನ್ಗೆ ಕೊಡಲಾಗಿರುತ್ತೆ. ಅದರಂತೆ ಅವರು ಬುಧವಾರ ಬೆಳಗ್ಗೆ ಸಂಸದ ಪ್ರತಾಪ್ ಸಿಂಹ ಅವರ ನಿವಾಸದ ಕಚೇರಿಗೆ ತೆರಳಿ ಅಲ್ಲಿ ಪಾಸ್ ಅನ್ನ ಇಸ್ಕೊಂಡು ಅದಾದ ಬಳಿಕ ಅವರು ಪಾರ್ಲಿಮೆಂಟ್ಗೆ ತೆರಳಿದ್ದಾರೆ ಅನ್ನುವಂತ ಮಾಹಿತಿಗಳು ಬರ್ತಾ ಇರುವಂತದ್ದು. ಒಂದು ವೇಳೆ ಮನೋರಂಜನ್ ಮತ್ತೆ ಅವರ ತಂಡಕ್ಕೆ ಸೋಮವಾರವೇ ಪಾಸ್ ಲಭ್ಯ ಆಗಿದ್ರೆ ಈ ಘಟನೆ ಸೋಮವಾರವೇ ಗತಿಸಿ ಹೋಗ್ತಿತ್ತು. ಆದ್ರೆ ಸೋಮವಾರ ಮತ್ತೆ ಮಂಗಳವಾರ ಸಿಗದೇ ಇದ್ದಂತ ಹಿನ್ನೆಲೆಯಲ್ಲಿ ಬುಧವಾರ ಇವರಿಗೆ ಪಾಸ್ ಸಿಕ್ತು. ಅವತ್ತು ಅವರು ಅಂದುಕೊಂಡಂತೆ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡಿದ್ರು. ಅದೇ ದಿನ ಪಾರ್ಲಿಮೆಂಟ್ ದಾಳಿಯಾಗಿ 22 ವರ್ಷಗಳ ಪೂರ್ಣ ಆಗಿದ್ದಂತ ಹಿನ್ನೆಲೆಯಲ್ಲಿ ಎರಡೂ ಘಟನೆಗಳಿಗೂ ಕೂಡ ಮ್ಯಾಚ್ ಆಯಿತು ಅನ್ನುವಂತ ಮಾಹಿತಿಗಳನ್ನ ಉನ್ನತ ಮೂಲಗಳು ಹೇಳ್ತಾ ಇರುವಂತದ್ದು. ಹೀಗಾಗಿ ಇದನ್ನ ನಿರ್ದಿಷ್ಟವಾಗಿ ಮಾಡಬೇಕು ಅಥವಾ ಇದೇ ದಿನ ಮಾಡಬೇಕು ಅಂತ ಆರೋಪಿಗಳು ಕೂಡ ಅಂದ್ಕೊಂಡಿರಲಿಲ್ಲ. ಆದ್ರೆ ಆರೋಪಿಗಳು ಮಾಡಬೇಕು ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡೋ ದಿನ ಮತ್ತೆ ಪಾರ್ಲಿಮೆಂಟ್ ಮೇಲೆ ಆದಂತ ದಾಳಿಯ ದಿನ ಎರಡೂ ಕೂಡ ಒಂದೇ ಆಗಿರುವಂತ ಹಿನ್ನೆಲೆಯಲ್ಲಿ ಇದಕ್ಕೆ ಸಾಕಷ್ಟು ಮಹತ್ವ ಪಡ್ಕೊಳ್ತು. ಈಗ ಪೊಲೀಸರು ಆ ಆಂಗಲ್ ಅಲ್ಲೂ ಕೂಡ ತನಿಖೆಯನ್ನು ಮಾಡುವಂತ ಪ್ರಯತ್ನವನ್ನ ಮಾಡಿದ್ರು. ಯಾಕೆ ಅಂದ್ರೆ ಈ ಹಿಂದೆ ಬೇರೆ ಬೇರೆ ಮೂಲಗಳಿಂದಲೂ ಕೂಡ ಒಂದು ಬೆದರಿಕೆ ಇತ್ತು. ಏನು ಪಾರ್ಲಿಮೆಂಟ್ ಮೇಲೆ ಮತ್ತೊಮ್ಮೆ ದಾಳಿ ಮಾಡ್ತೀವಿ ಎನ್ನುವಂತಹ ಏನು ಹೇಳಿಕೆಗಳು ಅಥವಾ ಬೆದರಿಕೆಗಳು ಖಲಿಸ್ತಾನ್ ಮೂಲಗಳಿಂದಲೂ ಕೂಡ ಬಂದಿದ್ವು. ಹೀಗಾಗಿ ಆಯಾಮದಲ್ಲೂ ಕೂಡ ಪೊಲೀಸರು ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಈ ಅಂಶ ಬೆಳಕಿಗೆ ಬಂದಿರುವಂಥದ್ದು. ಮತ್ತೆ ಇಲ್ಲಿ ಮತ್ತೊಂದು ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು ಏನು ಅಂದ್ರೆ ಏನ್ ಮನೋರಂಜನ್ ಏನಿದ್ದಾನೆ ಇದೇ ಮೊದಲೆಲ್ಲ ಪಾಸ್ ಪಡ್ಕೊಂಡಿದ್ದು. ಈ ಹಿಂದೆಯೂ ಕೂಡ ಪ್ರತಾಪ್ ಸಿಂಹ ಕಚೇರಿಯಿಂದ ಪಾಸ್ ಅನ್ನ ಪಡ್ಕೊಂಡಿದ್ದ ಅನ್ನುವಂಥ ಮಾಹಿತಿಗಳು ಇರುವಂಥದ್ದು. ಈ ಹಿಂದೆಲೂ ಕೂಡ ಹಳೆ ಸಂಸತ್ ಭವನದ ಒಳಗಡೆ ಹೋಗ್ಲಿಕ್ಕೂ ಕೂಡ ಅವರು ಪಾಸ್ ಅನ್ನ ಪಡ್ಕೊಂಡಿದ್ರು. ಅಲ್ಲಿ ಒಳಗಡೆ ಹೋಗಿ ಪರಿಸ್ಥಿತಿ ಹೇಗಿದೆ ಅಂದ್ರೆ ಮೊದಲ ಹಂತದ ಭದ್ರತೆಯಿಂದ ಹಿಡಿದು ಅಂತಿಮ ಹಂತದ ಭದ್ರತೆವರೆಗೂ ಕೂಡ ಯಾವೆಲ್ಲ ಪ್ರೊಸೀಜರ್ಗಳು ಇರ್ತವೆ ಮತ್ತೆ ಹೇಗೆ ಭದ್ರತೆಯನ್ನ ಚೆಕ್ ಮಾಡ್ತಾರೆ, ಯಾವೆಲ್ಲ ಅಂಶಗಳನ್ನ ಭದ್ರತೆ ಚೆಕಿಂಗ್ ಟೈಮಲ್ಲಿ ಗಮನ ಹರಿಸಲಾಗುತ್ತೆ ಅನ್ನುವಂಥದ್ದನ್ನ ಎಲ್ಲವನ್ನ ಅರ್ಥಕೊಂಡು ಅದಕ್ಕೆ ತಕ್ಕಂತೆ ಪ್ಲಾನ್ ಮಾಡ್ಕೊಂಡಿದ್ರು ಅನ್ನುವಂಥ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತದ್ದು. ಮಮತಾ. ರೈಟ್ ಶಬೀರ್, ಹಾಗೆ ಹೋಲ್ಡ್ ಮಾಡಿ, ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಇನ್ನು ಇದೇ ಸಂಸತ್ ಭವನ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಮೋಕ್ ಗ್ಯಾಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಡೀಟೇಲ್ ಅನ್ನು ನೋಡ್ತಾ ಹೋಗೋದಾದ್ರೆ ಇನ್ನು ಈ ದಾಳಿ ಕಂಪ್ಲೀಟ್ ಆಗಿ ನೋಡಿದಾಗ ಅದೊಂದು ಯೋಚಿತ ದಾಳಿ, ಸಂಘಟಿತ ದಾಳಿ ಅನ್ನೋದು ಗೊತ್ತಾಗಿತ್ತು. ಸೊ ಗುರುಗ್ರಾಮ್ ಸೆಕ್ಟರ್ 7ರಲ್ಲಿ ಸಂಪೂರ್ಣ ಪ್ಲಾನ್ ಅನ್ನ ಕೂಡ ಎಕ್ಸಿಕ್ಯೂಷನ್ಗೆ ಅಂತ ಹೇಳಿ ನಡೆಸಲಾಗಿತ್ತಂತೆ. ಸೋಷಿಯಲ್ ಮೀಡಿಯಾ ಮೂಲಕ 4 ಆರೋಪಿಗಳು ಸಂಪರ್ಕವನ್ನ ಸಾಧಿಸಿದ್ರು. ಗುರುಗ್ರಾಮದ ಲಲಿತ್ ಜಾ ಎಂದು ಗುರುತಿಸಲಾದಂತಹ ವ್ಯಕ್ತಿ ಈ ಇಡೀ ಪ್ಲಾನ್ನ ಭಾಗವಾಗಿದ್ದ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಮತ್ತೆ ಅವ್ರು ತಂಗಿದ್ದಂತಹ ಮನೆಯಲ್ಲೂ ಕೂಡ ಹೆಚ್ಚಿನ ವಿಚಾರಣೆಯನ್ನ ಒಳಪಡಿಸಲಾಗ್ತಾ ಇದೆ. ಆಮೇಲೆ ಮನೆ ಮಾಲೀಕನ ಪತ್ನಿಯನ್ನ ಕೂಡ ವೃಂದಾ ಅನ್ನೋರನ್ನ ಕೂಡ ಕಸ್ಟಡಿಗೆ ಪಡೆದು ಅಲ್ಲಿ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಸೊ ಇಡೀ ಪ್ರಕರಣದಲ್ಲಿ ಯಾರ್ಯಾರಿದ್ದಾರೆ, ಡೈರೆಕ್ಟ್ಲಿ ಯಾರ್ಯಾರ್ದು ಕಾಂಟ್ರಿಬ್ಯೂಷನ್ ಇದೆ, ಇಂಡೈರೆಕ್ಟ್ಲಿ ಯಾರ್ಯಾರ್ದು ಕಾಂಟ್ರಿಬ್ಯೂಷನ್ ಇದೆ, ಎಲ್ಲವನ್ನ ಕೂಡ ಇಲ್ಲಿ ನೋಡ್ಲಾಗ್ತಾ ಇದೆ. ಇನ್ನೊಂದು ಕಡೆಗೆ ಈ ಮನೋರಂಜನ್ ಇಡೀ ಕಾರ್ಯವನ್ನ ಯಶಸ್ವಿಗೊಳಿಸೋದಕ್ಕೆ ಅಂತ ಹೇಳಿ ಸಿಕ್ಕಾಪಟ್ಟೆ ರಿಸರ್ಚ್ ಅನ್ನ ಈ ಸಂಸತ್ ಭವನಕ್ಕೆ ಸಂಬಂಧಪಟ್ಟಂತೆ ಮಾಡಿದ್ದ. ವೀಕ್ಷಕ ಗ್ಯಾಲರಿವರೆಗೂ ಇರುವಂತಹ ಭದ್ರತಾ ವ್ಯವಸ್ಥೆ ಬಗ್ಗೆ ಕೂಡ ಅಧ್ಯಯನವನ್ನ ಈ ಟೀಮ್ ನಡೆಸಿತ್ತು. 2 ಬಾರಿ ಪ್ರತಾಪ್ ಸಿಂಹ ಕಚೇರಿಯಿಂದ ಈ ಹಿಂದೆ ಮನೋರಂಜನ್ ಪಾಸ್ ಅನ್ನ ಪಡ್ಕೊಂಡಿರ್ತಾನೆ. ಕಳೆದ ಅಧಿವೇಶನದ ವೇಳೆ ಹೊಸ ಸಂಸತ್ ಭವನ ವೀಕ್ಷಣೆ ನೆಪದಲ್ಲಿ ಪಾಸ್ ಅನ್ನ ಪಡೆದಿರ್ತಾನೆ. ವೀಕ್ಷಕರ ಗ್ಯಾಲರಿವರೆಗೂ ಇರುವಂತಹ ಭದ್ರತಾ ವ್ಯವಸ್ಥೆ ಎಷ್ಟು, ಭದ್ರತಾ ಸಿಬ್ಬಂದಿಗಳೆಷ್ಟು, ಆಮೇಲೆ ಲೇಯರ್ಸ್ ಆಫ್ ಸೆಕ್ಯೂರಿಟಿ ಎಷ್ಟಿದೆ ಅಂತ ಹೇಳಿ, ಅಂದ್ರೆ CRPF ಯೋಧರು ಎಲ್ಲಿರ್ತಾರೆ, BSF ಯೋಧರು ಎಲ್ಲಿರ್ತಾರೆ, ಜೊತೆಗೆ ಮೆಟಲ್ ಡಿಟೆಕ್ಟರ್ನಲ್ಲಿ ಏನನ್ನೆಲ್ಲ ಸ್ಕ್ಯಾನ್ ಮಾಡೋದಕ್ಕೆ ಸಾಧ್ಯ ಇದೆ, ಫ್ರಿಸ್ಕಿಂಗ್ ಏನಾದರೂ ಇದೆಯಾ, ಈ ತರ ಅನೇಕ ವಿಚಾರಗಳ ಬಗ್ಗೆ ಈ ಹಿಂದೆನೇ 2 ಸಲ ಭೇಟಿ ಕೊಟ್ಟು ತಿಳ್ಕೊಂಡಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಒಂದು ವಿಚಾರ ಇಲ್ಲಿ ಬಹಳ ಸ್ಪಷ್ಟವಾಗಿ ಉತ್ತರನೇ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ, ನಿನ್ನೆ ಆ ಸಂಸತ್ ದಾಳಿ ನಡೆದು ಅಷ್ಟು ವರ್ಷಗಳಾಗ್ತಾ ಇದೆ ಅನ್ನೋದು ಗೊತ್ತಿದ್ರೂ ಕೂಡ
ಕೇಂದ್ರ ಗೃಹ ಇಲಾಖೆ ಹೆಚ್ಚಿನ ಸಂಖ್ಯೆಯಲ್ಲಿ ಭದ್ರತೆಯನ್ನ ಅಲ್ಲಿ ಕಲ್ಪಿಸಿ ಕೊಟ್ಟಿರ್ಲಿಲ್ವಾ ಅನ್ನೋದು ಒಂದು ಪ್ರಶ್ನೆಯಾಗಿ ಉಳಿತಾ ಇದೆ. ಇನ್ನೊಂದು ಪ್ರಶ್ನೆ ಅಂತ ಹೇಳಿದ್ರೆ, ಗುರುಗ್ರಾಮದಲ್ಲಿ ಇಂಥದ್ದೊಂದು ಘಟನೆ ಆಗ್ತಾ ಇದೆ ಅನ್ನೋದು ಗುಪ್ತಚರ ಇಲಾಖೆಗೂ ಯಾಕೆ ಗೊತ್ತಾಗಿರ್ಲಿಲ್ಲ? ಈ ಎರಡೂ ಪ್ರಶ್ನೆಗೆ ಉತ್ತರ ಕೊಡೋದಾದ್ರೆ ಅಂತ. ಮಮತಾ ನೋಡಿ, ಈ 6 ಜನ ಈಗ ಬಂಧಿತರೇನಿದ್ದಾರೆ ಅವರೆಲ್ಲರೂ ಕೂಡ ಕಳೆದ 4 ವರ್ಷದಿಂದ ಒಬ್ರಿಗೊಬ್ರು ಕಾಂಟ್ಯಾಕ್ಟ್ ಅಲ್ಲಿ ಇದ್ರು ಥ್ರೂ ಆನ್ಲೈನ್, ಲೈಕ್ ಸೋಷಿಯಲ್ ಮೀಡಿಯಾಗಳ ಮೂಲಕ. ಲೈಕ್ ಮೈಂಡೆಡ್ ಇವರ ಮನಸ್ಥಿತಿಗಳೇನಿದಾವೆ ಅವರೆಲ್ಲರೂ ಕೂಡ ಲೈಕ್ ಮೈಂಡೆಡ್ ಜನರು, ಇದೇ ತರದ ಜನರು ಒಂದು 6 ಜನ ಅವರು ನಿರಂತರವಾದಂಥ ಸಂಪರ್ಕದಲ್ಲಿದ್ರು. ದೆಹಲಿಯ ಸಂಸತ್ ಭವನದ ಒಳಗಡೆ ಈ ರೀತಿಯಾದಂಥ ಒಂದು ಘಟನೆಯನ್ನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ಲಾನ್ ಅನ್ನ ಕೂಡ ಮಾಡ್ಕೊಳ್ಳಾಗ್ತೆ. ಈ ಪ್ಲಾನ್ ಅನ್ನ ಹೇಗೆ ಎಕ್ಸಿಕ್ಯೂಟ್ ಮಾಡೋದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಲಿಕ್ಕೆ ಅವರು ಆಯ್ಕೆ ಮಾಡ್ಕೊಂಡಂತ ಜಾಗ ಹರಿಯಾಣದ ಗುರ್ಗಾಂವ್ ಸೆಕ್ಟರ್ 7ರಲ್ಲಿ ಒಂದು ಮನೆ ಇರುವಂತದ್ದು. ಆ ಮನೆಯಲ್ಲಿ ಇವರು ಏನು ಒಂದು ಪ್ಲಾನಿಂಗ್ ಅನ್ನ ರೆಡಿ ಮಾಡ್ಕೊಳ್ತಾರೆ. ಆ ಮನೆಯಲ್ಲಿ ಎಲ್ಲರೂ ಕೂಡ ಬಂದು ಸೇರ್ತಾರೆ. ಈಗ ಅದಕ್ಕೆ ಸಂಬಂಧಪಟ್ಟಂತೆ ವಿಕ್ಕಿ ಮತ್ತೆ ಬೃಂದ ಅನ್ನುವಂಥವ್ರನ್ನ ಕೂಡ ಈಗ ಪೊಲೀಸರು ಅರೆಸ್ಟ್ ಮಾಡಿ ತನಿಖೆಗೆ ಒಳಪಡಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಈ ಮನೆಯಲ್ಲಿ ಅವರು ಕಂಪ್ಲೀಟ್ ಆಗಿ 6 ಜನ ಒಟ್ಟಿಗೆ ಕೂತ್ಕೊಂಡು ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡುವಂತದ್ದು ಹೇಗೆ, ಯಾರ್ಯಾರು ಯಾವ್ಯಾವ ಪೊಸಿಷನ್ ಅಲ್ಲಿ ಇರಬೇಕು, ಹೇಗೆ ಕೆಲಸವನ್ನ ಮಾಡಬೇಕು. ಫಾರ್ ಎಕ್ಸಾಂಪಲ್, ಈಗ ಮನೋರಂಜನ್ ಮತ್ತೆ ಸಾಗರ್ ಶರ್ಮಾ ಒಳಗಡೆ ಹೋಗಿ ಲೋಕಸಭೆಯ ಒಳಗಡೆ ಗದ್ದಲವನ್ನ ಎಬ್ಬಿಸುವಂತದ್ದು, ಇಬ್ರು ಪಾರ್ಲಿಮೆಂಟ್ ನ ಹೊರಗಡೆ ಗದ್ದಲವನ್ನ ಎಬ್ಬಿಸುವಂತದ್ದು ಏಕಕಾಲದಲ್ಲಿ, ಜೊತೆಗೆ ಇಬ್ರು ಈ 4 ಜನರು ಮಾಡ್ತಿರುವಂತದ್ದು ಏನು ಅನ್ನುವಂಥದ್ದನ್ನ ಮಾನಿಟರಿಂಗ್ ಮಾಡುವಂಥದ್ದು, ಮತ್ತೆ ಅವರಿಗೆ ಒಂದಿಷ್ಟು ಏನಾದ್ರೂ ಅಗತ್ಯ ಬಿದ್ದಂತ ಸಂದರ್ಭದಲ್ಲಿ ಅವ್ರನ್ನ ಎಸ್ಕೇಪ್ ಮಾಡ್ಲಿಕ್ಕೆ ಏನಾದ್ರೂ ಪ್ರಯತ್ನಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಆ ರೀತಿಯಾದಂತಹ ಕೆಲಸಗಳನ್ನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇಬ್ರು ಹೊರಗಡೆ ವೇಟ್ ಮಾಡ್ತಿರ್ತಾರೆ. ಒಟ್ಟು 6 ಜನರು ಪ್ಲಾನ್ ಮಾಡ್ಕೊಂಡು ಹೊರಗಡೆ ಹೋಗ್ತಾರೆ. ಈ ಪ್ಲಾನ್ ಅನ್ನ ಹೇಗ್ ಮಾಡಬೇಕು ಮತ್ತೆ ಯಾವ್ಯಾವ ಹಂತದಲ್ಲಿ ಕೆಲಸವನ್ನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವರು ಆ ಮನೆಯಲ್ಲಿ ಕೂತ್ಕೊಂಡು ತಯಾರಿಯನ್ನ ಮಾಡ್ಕೊಂಡಿದ್ರು ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇರುವಂತದ್ದು. ಅಫ್ಕೋರ್ಸ್ ನೀವು ಹೇಳ್ದಂಗೆ ಇದೊಂದು ಭದ್ರತಾ ವೈಫಲ್ಯ ಅನ್ನುವಂಥದ್ದು ಮತ್ತೆ ಇಂಟೆಲಿಜೆನ್ಸಿ ಫೇಲ್ಯೂರ್ ಅನ್ನುವಂಥದ್ದು ಅದರಲ್ಲಿ ಅನುಮಾನ ಪಡೋದ್ರಲ್ಲಿ 2 ಮಾತಿಲ್ಲ. ಯಾಕಂದ್ರೆ ಅವರು ಹರಿಯಾಣದ ಸೆಕ್ಟರ್ 7 ಅಲ್ಲಿ ಕೂತ್ಕೊಂಡು ಪ್ಲಾನ್ ಮಾಡಬೇಕಾದಂತ ಸಂದರ್ಭದಲ್ಲೂ ಕೂಡ ಈ ರೀತಿಯಾದಂತಹ ಒಂದು ಅನುಮಾನ ಬರಲಿಲ್ವಾ, ಇಂಟೆಲಿಜೆನ್ಸ್ ಬ್ಯೂರೋ ಏನ್ ಮಾಡ್ತಿತ್ತು ಅನ್ನುವಂತ ಒಂದು ಸಣ್ಣ ಅನುಮಾನ ಇರುವಂತದ್ದು. ಇದರ ಜೊತೆಗೆ ಪಾರ್ಲಿಮೆಂಟ್ ಮೇಲೆ ದಾಳಿಯಾಗಿ 22 ವರ್ಷ ಆಯ್ತು. ಇದೊಂದು ಮಹತ್ವದ ದಿನ. ಸಾಮಾನ್ಯವಾಗಿ ಇಲ್ಲಿ ಗಮನಿಸಬೇಕಂತದ್ದು ಏನು ಅಂದ್ರೆ, ಸಾಮಾನ್ಯ ಪಾರ್ಲಿಮೆಂಟ್ ದಿನಗಳು ಅಥವಾ ನಿನ್ನೆಯೂ ಕೂಡ ಏನು ಎಂದಿನಂತೆ ಭದ್ರತೆಯನ್ನು ಒದಗಿಸಿದ್ರು ಕೂಡ ಇಲ್ಲಿ ಗಮನಿಸಬೇಕಾಗಿರುವಂತದ್ದು ಏನು ಅಂದ್ರೆ, ಈ ಹಿಂದಿನಂತೆ ಬೇರೆ ದಿನಗಳ ಕಲಾಪ ನಡೆದಂತೆ ನಿನ್ನೆ ಕೂಡ ಇರಲಿಲ್ಲ. ಯಾಕೆ ಅಂದ್ರೆ ಬೆದರಿಕೆಗಳು ಸಾಮಾನ್ಯವಾಗಿ ಬಂದಿದ್ವು. ಖಲಿಸ್ತಾನ್ ಸೇರಿದಂತೆ ಬೇರೆ ಬೇರೆ ಮೂಲಗಳಿಂದಲೂ ಕೂಡ ಮತ್ತೊಮ್ಮೆ ಸಂಸತ್ ಮೇಲೆ ದಾಳಿ ಮಾಡುವಂತಹ ಬೆದರಿಕೆಗಳು ಅಂದಿನ ದಿನನೇ ಪರ್ಟಿಕ್ಯುಲರ್ ಮಾಡ್ತೀವಿ ಅನ್ನುವಂಥ ಬೆದರಿಕೆಗಳು ಬಂದಿದ್ವು. ಈ ಬೆದರಿಕೆಗಳನ್ನು ಕೂಡ ಸರ್ಕಾರ ಅಥವಾ ಇಂಟೆಲಿಜೆನ್ಸಿ ಅಥವಾ ಪಾರ್ಲಿಮೆಂಟ್ನ ಭದ್ರತಾ ಪಡೆಗಳು ನಿರ್ಲಕ್ಷ್ಯ ಮಾಡಿದ್ವು ಅನ್ನುವಂಥ ಅನುಮಾನಗಳಿದಾವೆ. ಬೇರೆ ಸಂದರ್ಭದಲ್ಲಿ ಸಾಮಾನ್ಯ ದಿನಗಳಲ್ಲಿ ಇದೊಂದು ಆಗಿದೆ ಈ ಘಟನೆ ಅಂದ್ರೆ ಯಾವುದೇ ರೀತಿಯಾದಂಥ ಬೆದರಿಕೆ ಇರಲಿಲ್ಲ ಅಥವಾ ಪೂರ್ವಾಪರ ಮಾಹಿತಿ ಇರಲಿಲ್ಲ, ಈ ಘಟನೆ ಅಚಾತುರ್ಯದಿಂದ ನಡೆದೋಯ್ತು ಅನ್ನುವಂತಹ ಸೌಬನ ಹೇಳ್ಬೋದಾಗಿತ್ತು. ಆದ್ರೆ ಈ ಹಿಂದೆ ಬೆದರಿಕೆಯನ್ನು ಬಹಳ ಸ್ಪಷ್ಟವಾಗಿ ಕೊಡಲಾಗಿದೆ. ನಾವು ಡಿಸೆಂಬರ್ 13ನೇ ತಾರೀಕು ಈ ರೀತಿಯಾದಂತಹ ದಾಳಿಯನ್ನು ಮಾಡ್ತೀವಿ ಅನ್ನುವಂತಹ ಒಂದು ಬೆದರಿಕೆಯನ್ನು ಕೊಡಲಾಗಿತ್ತು. ಆದಾಗ್ಯೂ ಕೂಡ ಆ ದಿನವನ್ನು ಯಾಕೆ ನಿರ್ಲಕ್ಷ್ಯ ಮಾಡಲಾಯಿತು, ಒಂದಿಷ್ಟು ಹೆಚ್ಚುವರಿ ಭದ್ರತೆಯನ್ನು ನಿಯೋಜನೆ ಮಾಡಲಿಕ್ಕೆ ಯಾಕೆ ಹಿಂದೆಟಾಕ್ತು ಭದ್ರತಾ ಪಡೆಗಳು ಅನ್ನುವಂತಹ ಸಣ್ಣ ಅನುಮಾನ ಬರ್ತಾ ಇರುವಂತದ್ದು. ಸೊ ಈ ಎಲ್ಲಾ ದೃಷ್ಟಿಕೋನದಿಂದ ನೋಡಿದ್ರೆ ಇದು ಆಡಳಿತದ ಫೇಲ್ಯೂರ್ ಅನ್ನುವಂಥದ್ರಲ್ಲಿ ಯಾವುದೇ ರೀತಿಯಾದಂತಹ ಸಂಶಯ ಇಲ್ಲ. ಒಂದು ವೇಳೆ ಹೆಚ್ಚಿನ ಭದ್ರತೆಯನ್ನು ಅಥವಾ ತಪಾಸಣೆಯನ್ನು ತೀವ್ರಗೊಳಿಸಿದ್ರೆ ಈ ರೀತಿಯಾದಂತಹ ಘಟನೆಗಳು ಆಗ್ತಾ ಇರಲಿಲ್ಲ ಅನ್ನುವಂಥದ್ದು ಸ್ಪಷ್ಟ. ಆದಾಗ್ಯೂ ಕೂಡ ಈಗ ತನಿಖೆ ಮುಂದುವರೆದಿರುವಂತದ್ದು ಸೆಕ್ಟರ್ 7 ನಲ್ಲಿ ಗುರ್ಗಾಂವ್ನಲ್ಲಿ ಯಾವ ರೀತಿಯಾಗಿ ಪ್ಲಾನ್ ಎಕ್ಸಿಕ್ಯೂಟ್ ಆಯಿತು, ಇವ್ರು ಹೇಗೆ ಬಂದ್ರು, ಇವ್ರ ಸಂಪರ್ಕ ಏನಿತ್ತು, ಇವ್ರ ಹಿನ್ನೆಲೆ ಏನು ಅನ್ನುವಂಥದ್ದು ತನಿಖೆ ಕೂಡ ಈಗ ಶುರುವಾಗಿರುವಂತದ್ದು. ಮಮತಾ, ರೈಟ್, ಧನ್ಯವಾದ ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ.